ಹಾಯ್ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಪ್ರತಿಮಾ ಪ್ರಭಾಕರ್. ನಾನಿವತ್ತು ನಮ್ಮ ಮನೆ ಹತ್ರ ಇದ್ದೀನಿ. ಏನಂದರೆ ಇವತ್ತು ತುಂಬ ಚಳಿ ಇದೆ, ಹಾಗಾಗಿ ಇವತ್ತು ಮಂಜಲ್ಲಿ ಎಂತ ಹೇಳ್ತಾರೆ ಇದಕ್ಕೆ, ಹಿಮದಲ್ಲಿ ಫುಲ್ಲಾಗಿದೆ. ಹಿಮ ಎಂತ ಹೇಳ್ತಾರೆ ಇದಕ್ಕೆ, ಏನೇ ಕೀನ ಬಂದ್ಬೇರಿಯ ಮೈಂದಿಗೆ ಕನ್ನಡ ಈನ ಬಂದ್ಬೇರ. ಇವತ್ತು ನಮ್ಮ ಮನೆ ಹತ್ರ ಫುಲ್ ಹೆಂಗೆ ಗೊತ್ತಿಜ್ಜಿ. ಆ್ಯಕ್ಚುಲಿ ನನಗೆ ಕನ್ನಡದಲ್ಲಿ ಏನ ಬಂದ್ಪೇರಿಯ ನಮ್ಮ ತುಳು ಭಾಷೆಯಲ್ಲಿ ಮೈಂದು ಅಂತ ಹೇಳ್ತೀವಿ, ಕನ್ನಡದಲ್ಲಿ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ನೀವು ಅರ್ಥ ಮಾಡ್ಕೊಳ್ಳಿ, ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಫುಲ್ಲು ಇಬ್ಬನಿ ಬಂದಿದೆ. ಇಬ್ಬನಿ ಅದ. ಇವಳು ನನ್ನ ಸಿಸ್ಟರ್. ಇವಳಿಗೆ ಎಕ್ಸಾಮ್ ಇರೋದ್ರಿಂದ ಬೇಗ ಓದಿ ರೆಡಿಯಾಗಿ ನಿನ್ನೆ ಮಲ್ಗುವಾಗ ಎಷ್ಟು ಗಂಟೆನೆ? ನಿನ್ನೆ ಮಲ್ಗುವಾಗ 11 ಗಂಟೆ ಆಗಿದೆ ಅಂತೆ. ಯಾರೋ ಬರ್ತಿದ್ದಾರೆ ನೋಡಿ, ಅಲ್ಲಿ ಗಾಡಿ ಬೇರೆ ಬರ್ತಿದೆ. BGS ಅವರು, BGS ಆಗಲ್ಲ ಮಮ್ಮಿಯ. ಅಲ್ಲಿ ನೋಡಿ ನಮ್ಮದು ನಾಯಿ ಬೇರೆ ಅಲ್ಲಿ ಗಾಡಿ ಹತ್ರ ಹೋಗ್ತಿದೆ. ಇವತ್ತು ನಾನು ಬಾಳೆನೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಾಳೆನೂರಿಂದ ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕಂತ ಇದ್ದೀನಿ. ಪೂಜೆ ಮಾಡ್ಸೋಕ್ಕಿದೆ. ಹಾಗಾಗಿ ನಾನು ಮತ್ತು ನಮ್ಮ ಅಜ್ಜಿ ಜೊತೆ ನಾನು ಹೋಗ್ತಿದ್ದೀನಿ. ನಾನು ರೆಡಿಯಾಗಿ ಹೊರಟು ಟೆಂಪಲ್ಗೆ ಹೋಗಿ ಎಂದಿನ ಹೊರಟು ಎಂತೆ ಟ್ರಾವೆಲ್ ಇತ್ತೆ ಅನ್ನು ಅಡೆ ಪೋಂದುಲ್ಲೆ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹಾಗಾಗಿ ನಾನು ರೆಡಿಯಾಗಿ ಬಿಟ್ಟು ಬರ್ತೀನಿ. ಬಾಯ್. ಹೊರಟು ನಾನು ಈಗ ನಮ್ಮ ಅಜ್ಜಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈಗ ಇನ್ನು ಮೈನ್ ರೋಡಿಗೆ ಹೋಗೋಕ್ಕೆ ಇನ್ನೂ ಒಂದು 5 ನಿಮಿಷ ಬೇಕು ನಮಗೆ. ಪೂಜೆ ಇಟ್ಕೊಂಡಿದ್ದಾರೆ ನಮ್ಮ ಅಜ್ಜಿ ಇವತ್ತು, ಅದಕ್ಕೆ ಇಬ್ಬರು ಹೋಗ್ತಾ ಇದ್ದೀವಿ. ನಾನು ನಮ್ಮ ಅಜ್ಜಿಯಿಂದ ಬಸ್ಸಲ್ಲಿದ್ದೀನಿ. ಜನ ಯಾರೂ ಇಲ್ಲ ಇಲ್ಲಿ ಬಸ್ಸಲ್ಲಿ. ಇಬ್ಬರು ಕೂತ್ಕೊಂಡಿದ್ದೀವಿ. ಫೈನಲಿ ನಾನು ನಮ್ಮ ಅಜ್ಜಿ ಬಾಳೆನೂರು ರೀಚ್ ಆದ್ವಿ. ಜಡೆ ಪಾಡ್ತೀನಿ ಅಂಜು ಹೆಂಗ್ 15 ಅಂದ ಮಲ್ಲ ಜೆಡ್. ನಾನು ನಮ್ಮ ಅಜ್ಜಿ ಬಾಳೆನೂರು ಬಂದಿದ್ದೀವಿ. ಸೆಲ್ಫ್ ಮಾಡಿಬಿಡ್ಲೆ. ಪೂಜೆದು ಐಟಮ್ ಎಲ್ಲ ತಗೊಂಡು ನಾವು ಹೋಗ್ತಾ ಇದ್ದೀವಿ. ನಾನು ನಮ್ಮ ಅಜ್ಜಿ ಈಗ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ದೂರ ಇದೆ, ಬಾಳೆನೂರಿಂದ ಕೆಳಗೆ ಸರ್ಕಲ್ ತನಕ ಹೋಗಬೇಕು. ಫೈನಲಿ ಹತ್ತಿರ ಬಂದ್ವಿ. ನಮ್ಮ ಮೊದಲ ಆಂಜನೇಯ ಟೆಂಪಲ್ಗೂ ಈಗಿನ ಟೆಂಪಲ್ಗೂ ತುಂಬ ಡಿಫ್ರೆನ್ಸ್ ಇದೆ. ಈಗ ಜಸ್ಟ್ ಪೇಂಟಿಂಗ್ ಆಗ್ತಿದೆ ಅದಕ್ಕೆ. ಫೈನಲಿ ಟೆಂಪಲ್ಗೆ ನಾವು ಇಬ್ಬರು ರೀಚ್ ಆಗಿದ್ದೀವಿ. ಟೆಂಪಲ್ ಈ ಥರ ಇದೆ ನೋಡಿ ಗಾಯ್ಸ್. ಇಲ್ಲಿ ಕೈಕಾಲೆಲ್ಲ ತೊಳೆಯೋಕ್ಕಿದೆ. ಕೈಕಾಲು ತೊಳ್ಕೊಂಡು ಒಳಗೆ ಹೋಗಬೇಕು.
ಇವತ್ತು ನಮ್ಮ ಅಜ್ಜಿ ದೀಪ ಹಾಕ್ಬೇಕಂತೆ, ಅದಕ್ಕೆ ದೀಪ ಹಾಕ್ತಿದ್ದಾರೆ. ಪೂಜೆ ಮುಗಿಸಿ ಈಗ ನಾನು ನಮ್ಮ ಅಜ್ಜಿ ಹೊರಟಿದ್ದೀವಿ. ಮುಂಚೆ ಬಾಳೆಹಣ್ಣು ಪೂಜೆ 12 ಗಂಟೆಗಂತೆ. ಹಾಗಾಗಿ ನನಗೆ ಡ್ಯೂಟಿಗೆ ಹೋಗೋಕ್ಕಿದೆ. ನಮ್ಮ ಅಜ್ಜಿ 12 ಗಂಟೆಗೆ ಮತ್ತೆ ಬರ್ತಾರೆ ಪೂಜೆ ಮಾಡಿಸ್ಲಿಕ್ಕೆ. ನಾವು ಬೆಳಿಗ್ಗೆ ತಿಂಡಿ ತಿಂದಿಲ್ಲ, ಅದಕ್ಕೆ ತಿಂಡಿ ತಿನ್ನಲಿಕ್ಕೆ ಹೋಗ್ತಾ ಇದ್ದೇವೆ. ಅಜ್ಜಿ ತಿಂಡಿ ತಿಂದಿಲ್ಲ ಅಂತ ಅವ್ರಿಗೆ ಸುಸ್ತಾಗುತ್ತಂತೆ, ಹಾಗೆ ಸ್ವಲ್ಪ ಏನಾದರೂ ತಿನ್ಕೊಂಬರೋಣ. ಸ್ಪಲೆ ಕೆಫೆಯಲ್ಲಿ ಕೆಲಸ ಮಾಡೋ ಅಣ್ಣ ಈಗ ಮೀಟ್ ಆಗ್ತಿದ್ದೀವಿ. ಏನಕ್ಕೆ ಬಂದ್ಲೆ ಶುಗರ್ ಟೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಧನುಷ್ ಕ್ಲಿನಿಕ್ ಇದು. ಅಜ್ಜಿದು ಬಿ ಪಿ ಚೆಕ್ ಮಾಡಿ, ಈಗ ಶುಗರ್ ಬಿ ಪಿ ಚೆಕ್ ಮಾಡಿ ನಾನು ಅಜ್ಜಿ ಹೋಗ್ತಾ ಇದ್ದೀವಿ, ತಿಂಡಿ ತಿನ್ನಲಿಕ್ಕೆ ಹೋಗ್ತಾ ಇದ್ದೀವಿ. ನಾನು ಬಿ ಪಿ ಚೆಕ್ ಮಾಡಿದೆ, ತಿಂಡಿ ತಿಂದಿಲ್ಲ, ಹಾಗಾಗಿ 2 ಪಾಯಿಂಟ್ ಕಮ್ಮಿ ಉಂಟಂತೆ. ನಾನು ಹೈಯೆಸ್ಟ್ ತಿಂಡಿ ತಿನ್ನೋಕ್ಕೆ ಬಂದರೆ ಮಲ್ನಾಡ್ ಕ್ಯಾಂಟೀನ್ ಹತ್ರ ಹೋಗೋದು ಜಾಸ್ತಿ. ಅಲ್ಲಿದು ಪಲಾವ್ ಅಂದರೆ ನನಗೆ ತುಂಬ ಫೇವ್ರೇಟ್. ಈಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೀವು ಬಾಳೆನೂರಿಗೆ ಬಂದರೆ ಒಂದು ಸಾರಿ ಮಲ್ನಾಡ್ ಕ್ಯಾಂಟೀನ್ನ ವಿಸಿಟ್ ಮಾಡಿ, ಎಲ್ಲರೂ ವಿಸಿಟ್ ಮಾಡಿ. ಅಲ್ಲಿದ ಪಲಾವಿನ ಒಮ್ಮೆ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿದೆ. ಇದು ಮಲ್ನಾಡ್ ಕ್ಯಾಂಟೀನ್, ಒಮ್ಮೆ ವಿಸಿಟ್ ಮಾಡಿ ಇಲ್ಲಿಗೆ. ಇದು ಮಲ್ನಾಡ್ ಕ್ಯಾಂಟೀನ್ನ ಪಲಾವ್, ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಲ್ನಾಡ್ ಕ್ಯಾಂಟೀನಿನ ನಾನು ನಮ್ಮ ಅಜ್ಜಿ ರಿಪೀಟ್ ಹೋಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡಿಗೆ. ನಮಗೂ ನಮ್ಮ ಅಜ್ಜಿಗೂ ಪೆತ್ತ ಮೇಯ್ಸಕ್ಕೆ ಬಿಟ್ಟಿದ್ದಾರೆ. ನಾವೀಗ ಬಾಳೆಹೊನ್ನೂರು ಸರ್ಕಲ್ ಹತ್ರ ಇದ್ದೀವಿ. ನಾನು ನಮ್ಮ ಅಜ್ಜಿ ಈಗ ಎಂಟ್ರಿ ಆಗಿದ್ದೀವಿ ಬಸ್ ಸ್ಟ್ಯಾಂಡಿಗೆ. ಇದು ಬಾಳೆಹೊನ್ನೂರು ಬಸ್ ಸ್ಟ್ಯಾಂಡ್, ನೋಡ್ಕೊಳ್ಳಿ ಚೆನ್ನಾಗಿ. ಫೈನಲಿ ನಾನು ಅಜ್ಜಿನ ಬಸ್ ಸ್ಟ್ಯಾಂಡಿಗೆ ಬಸ್ ನಮ್ಮ ಕಾಲೇಜ್ ಅವರು ಅಂಕಲ್, ನಾನು ಕಾಲೇಜಿಂದನೂ ಇವರು ನಮಗೆ ಕಂಡಕ್ಟರು. ಹಾಯ್ ಮಾಡಿ ಹಾಯ್ ಮಾಡಿ ಹಾಂ ಸಾರಿ, ಬಸ್ಸಲ್ಲಿ ಕಂಡಕ್ಟರ್ ನಮಗೆ ಕಾಲೇಜಿಂದನೂ ಪರಿಚಯ. ನಾನೀಗ ಮನೆಗೆ ಹೊರಟಿದ್ದೀನಿ. ಆಲ್ರೆಡಿ ನಾನೀಗ ಹೊರಟಿದ್ದೀನಿ. ಎಷ್ಟೋ ಸಮಯದ ಮೇಲೆ ನಾನು ನಮ್ಮ ಕಾಲೇಜ್ ಟೈಮಲ್ಲಿ ಅವ್ರ ಅಂಕಲ್ ನನಗೆ ಪರಿಚಯ ಆಗಿದ್ದರು. ಅವ್ರನ್ನ ಇವತ್ತು ನಾನು ಮೀಟ್ ಮಾಡಿದೆ, ಖುಷಿ ಆಯಿತು, ಅವರಿಗೂ ಖುಷಿಯಾಗಿದೆ. ಅದು ನನ್ನ ಕೆಲಸ ಸಿಗೋಡ್ ಕೆಫೆಯಲ್ಲಿ ಕ್ಯಾಶಿಯರಿಗೆ ಜಾಬ್ ಮಾಡ್ತಿದ್ದೀನಿ ಅಂದರೆ ಇನ್ನೂ ಖುಷಿ ಆಯಿತು ಅವರಿಗೆ.
ಒಂದು ಸರಿ ವಿಸಿಟ್ ಮಾಡಿ ಅಂತಲೂ ಬೇರೆ ಹೇಳಿದ್ದೀನಿ. ಅದಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ನನಗಿವತ್ತು ನಾನು ಟೆಂಪಲ್ಗೆ ಹೋಗಲ್ಲ, ನಾನು ಇವತ್ತು ಹೋಗಿದ್ದೀನಿ. ತುಂಬ ಖುಷಿಯಾಗಿದೆ ನನಗೆ ಟೆಂಪಲ್ಗೆ ಹೋಗಿ. ಸುಸ್ತಾಯ್ತು ನನಗೆ ನಡ್ಕೊಂಬಂದು. ಓಕೆ ಗೈಸ್, ಇನ್ನು ನೆಕ್ಸ್ಟ್ ಟೈಮ್ ಸಿಗೋಣ. ಬಾಯ್ ಬಾಯ್.